ಈ ಮೂಲಕ ಎಲ್ಲರಿಗೂ ಅನಂತ ನಮಸ್ಕಾರಗಳೊಂದಿಗೆ ನಮ್ಮ ಹೆಮ್ಮೆಯ ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಿಸಿದ ಸಚಿವರುಗಳವರಲ್ಲಿ ಇಲಾಖೆಯವರಲ್ಲಿ ಕಳಕಳಿ ವಿನಂತಿಯೇನೆಂದರೆ, ಗ್ರಾಮೀಣ ವಲಯದಲ್ಲಿ ರೈತರು, ಬಡವರು, ಕೂಲಿ ಕಾರ್ಮಿಕರು ಅಸಹಾಯಕರಾಗಿದ್ದು ಅನೇಕ ಸವಾಲು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೇವೆ. ಮತ್ತು ಅತಿವೃಷ್ಟಿ, ಅನಾವೃಷ್ಟಿಯಿಂದ ಮತ್ತು ಬೆಲೆ ಕುಸಿತದಿಂದ ನಾವು ಖಾಸಗಿ ಸಾಲ ಮಾಡಿಕೊಳ್ತಾ ಇದ್ದೇವೆ. ಖಾಸಗಿ ಸಾಲ ನೀಡುವವರು ಒಂದು 2 ಲಕ್ಷ ರೂಪಾಯಿ ಸಾಲ ಕೊಟ್ಟರೆ 50 ಲಕ್ಷ ಕೋಟಿ ರೂಪಾಯಿ ಕಿಮ್ಮತ್ತಿನ ಜಮೀನು ಅವ್ರ ಹೆಸರಲ್ಲಿ ಹಾಕೊಂಡು ಕೊಡ್ತಾರೆ. ಇನ್ನು ಕೆಲವರು ಸಾಲ ಕೊಡ್ತೇವೆ ಅಂತೇಳಿ ನಂಬಿಸಿ ಅವ್ರ ಹೆಸರಿಗೆ ಹೆಸರು ಪತ್ರ, ಖರೀದಿ ಪತ್ರಗಳು ಮಾಡಿಕೊಂಡು ಸಾಲ ಕೊಡೋದೇ ವಂಚನೆ ಮಾಡ್ತಾರೆ. ಮುಂದೆ ಕೋರ್ಟಿಗೆ ಕೆಲವರು ಹೋಗಿ ನಾವು ಜಮೀನು ತೊಗೊಂಡಿವೆ ಬಿಟ್ಟು ಕೊಡ್ತೇವೆ ಅಂತಾರೆ. ಇನ್ನು ಕೆಲವರು ಅಣ್ಣತಮ್ಮರಿಗೆ ಜಗಳ ಹಚ್ಚಿ ಮತ್ತು ತಂದೆ ತಾಯಿಗಳಿಗೆ ಮತ್ತು ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರು ಗೊತ್ತಿಲ್ಲದೇ ಅಸಹಾಯಕ ಜನರ ಜಮೀನುಗಳನ್ನು ಕಬಳಿಸ್ತಾ ಇದ್ದಾರೆ. ಅಂಥ ಪ್ರಕರಣಗಳು ಹಳ್ಳಿಗಳಲ್ಲಿ ಭಾಳಷ್ಟು ಆಗ್ತಾಯಿದ್ದು. ಮೊದಲು ತಂದೆ ತಾಯಿ, ಅಣ್ಣ ತಮ್ಮಂದಿರಿಗೆ, ನೆರೆಹೊರೆಯವರಿಗೆ ಗೊತ್ತಿಲ್ಲದೇ ಜಮೀನುಗಳು ಮಾರಾಟ ಆಗ್ತಾ ಇರಲಿಲ್ಲ. ಈಗ ಆ ಕಾನೂನು ಸಡಿಲಿಕೆ ಆಗಿದ್ದರಿಂದ ಕೆಲವು ಧನಿಕವಂತರು, ಕೊಂಡಿ ಮಂಚನಗಳು ಅಣ್ಣತಮ್ಮರಲ್ಲಿ ಇನ್ನಷ್ಟು ಸವಾಲು ಸಂಕಷ್ಟಗಳು ಉದ್ಭವ ಮಾಡಿ ಜಮೀನುಗಳನ್ನು ಖರೀದಿಸ್ತಾ ಇದ್ದಾರೆ. ಹೀಗಾಗಿ ಗ್ರಾಮೀಣ ವಲಯದಲ್ಲಿ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಆದ್ದರಿಂದ ಗ್ರಾಮೀಣ ವಲಯದಲ್ಲಿ ಸಂಪೂರ್ಣ ಉಚಿತ ಕಾನೂನು ನೆರವು ರಕ್ಷಣೆಯ ಒಂದು ಗ್ರಾಮ ನ್ಯಾಯಾಲಯ ತೆರೆದು ಬಡವರಿಗೆ, ಮುಗ್ಧರಿಗೆ, ಅಸಹಾಯಕರಿಗೆ ಸಂಪೂರ್ಣ ಉಚಿತ ಕಾನೂನು ನೆರವುಗಳನ್ನು ನೀಡಬೇಕು. ಮತ್ತು ರೈತರಿಗೆ ಇನ್ನಷ್ಟು ಸಹಾಯಧನ, ಸಾಲ ಸೌಲಭ್ಯಗಳು ಹೆಚ್ಚಿನ